ಜಮೀರ್ ಅಂಡ್ ಗ್ಯಾಂಗ್ ಸಹವಾಸದಿಂದ ಕೆಟ್ಟೋದೇ ಅನ್ನುವಂತ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರಲ್ಲ, ಅದಕ್ಕೆ ಈಗ MLC ಪುಟ್ಟಣ್ಣ ಅವರು ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಗೆ. ನಾವು ಕೊಚ್ಚೆ ಅಂದ್ರೆ ಕೊಚ್ಚೆನೆ ಅವ್ರು ಹೇಳ್ತಾ ಇರೋದು. ನಾವು ಕೊಚ್ಚೆ ಅಂದ್ರೆ ಕೊಚ್ಚೆ, ನಮ್ಮಿಂದ ಬೆಳೆದಿರೋದು ಕಮಲ, ಗೊಬ್ಬರ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಯಾರನ್ನೂ ಸಹಿಸಲ್ಲ ಅಂದ್ರೆ ಏನು ಮಾಡಬೇಕು ಅನ್ನುವಂತ ಮಾತನ್ನ ಅಂದಿದ್ದಾರೆ. HDK ಕೈ ಕೆಳಗೆ ಕೆಲಸ ಮಾಡಿದ DGಗಳನ್ನು ಕರೆಸಿ ಚೆನ್ನಾಗಿದ್ದಾಗ ಏನು ಮಾತನಾಡಿದ್ರು ಅಮೃತ ಇದ್ದಂಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸೊ ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ನಾವೆಲ್ಲ ಜೊತೆಲಿದ್ದಂಥವ್ರು. ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರಸ್ವಾಮಿ ಅವರು. ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ. ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ, ಕೊಚ್ಚನೆ ಗೊಬ್ಬರ ಕರೆಕ್ಟಾ? ಹಾಗಾಗಿ ಇದನ್ನ ಸುಮ್ಮನೆ ಅನಗತ್ಯವಾಗಿ ಎಳೆದ್ರ ಬದಲು ಕೆಲವರ ಸಮಯ ಸ್ಟೇಟ್ಮೆಂಟ್ ನೋಡಿದೆ. ಒಂದ್ಸಲ ನೀವೇ ಮೀಡಿಯಾದವ್ರು ಫಿಕ್ಸ್ ಮಾಡಿಬಿಡಿ, ಮಾಧ್ಯಮದವರೆಲ್ಲನ ಎಂಡ್ ಆಗಲಿ. ಯಾಕಂದ್ರೆ ಅವರೊಂದು ಹೇಳೋದು ನಾವೊಂದು ಹೇಳೋದು ಇದೆಲ್ಲ ಸರಿಯಲ್ಲ. ಅವ್ರಿಗೂ ಸರಿ ಇಲ್ಲ, ನಮಗೂ ಸರಿ ಇಲ್ಲ. ಏನಪ್ಪ ಜೊತೆಲಿದ್ರು ಹಿಂಗೆ ಮಾತಾಡ್ತಾರೆ ಅಂತ ನಮ್ಮನ್ನಂತಾರೆ, ಜೊತೆಲಿದ್ರು ಅಂತ ಅವರು ಅಂತಾರೆ, ಮಾತಾಡ್ತಾರೆ ಅಂತ. ಆದರೆ ಒಂದೇನಪ್ಪ ಅಂತಂದರೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಅದಕ್ಕೆ ಮಾಧ್ಯಮದವರೇ ನಾವೆಲ್ಲ ಬರ್ತೀವಿ, ಅವರು ಬರಲಿ, ಏನಿದೆ ಚರ್ಚೆ ಮಾಡಿಬಿಡುವ, ಈ ರಾಜ್ಯದ ಜನತೆ ಬಿಟ್ಬಿಡುವ. ನಾವೇನೋ ಅವ್ರ ಹತ್ರ ಹೊಡ್ಕೊಂಡಿದ್ರೆ ಏನೋ ಮಾಡಿದರೆ ಅದು ಅವ್ರು ಹೇಳಲಿ, ನಾವೇನು ಮಾಡಿದ್ದೀವಿ ಅದು ಈಚೆ ಬರಲಿ. ಎಲ್ಲವೂ ಕೂಡ ಈ ರಾಜ್ಯದ ಜನ ತೀರ್ಮಾನ ಮಾಡಿ. ನೋಡಿ ನಾವು ಕುಮಾರಸ್ವಾಮಿ ಅವರಿಂದಾಗಲಿ ಇನ್ನೊಬ್ಬರಿಂದಾಗಲಿ ನಾವೇನು 10 ಪೈಸೆ ದುಡ್ಡನ್ನ ಸಂಪಾದನೆ ಮಾಡೋರಲ್ಲ. ಅವ್ರ ಹೆಸರು ಹೇಳಾಗಲಿ, ಅವ್ರ ಕೆಲಸ ಮಾಡಿಸ್ಕೊಂಡಾಗಲಿ 10 ಪೈಸೆ ದುಡ್ಡು ತೊಗೊಂಡವರಲ್ಲ, ವ್ಯವಹಾರ ಮಾಡಿದವರು. ಮಾಡಿದರೆ ನಾವು ಎದುರುಗಡೆ ಕೂತ್ಕೋತೀವಿ, ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಡು. ಸತ್ಯ ಹೇಳ್ತಾ ಇದ್ದೀನಿ, ಹೇಳಿ. ನೀವೆಲ್ಲ ಏನು ಹೇಳ್ತೀರಾ ಅದಕ್ಕೆ ಒಪ್ಕೋತೀವಿ, ಇದು ಸತ್ಯ. ಅದು ಹೇಳ್ಬೇಕು, ಅವರೇ ಹೇಳ್ಬೇಕು. ಕೊಚ್ಚೆ ಅಂದ್ರೆ ಏನು ಅಂತ, ಕೊಚ್ಚೆ ಅಂದ್ರೆ ಹೇಳ್ಬೇಕು. ಕುಮಾರಸ್ವಾಮಿ ಅವರು ಯಾರ ಬಗ್ಗೆ ಕರೆಕ್ಟಾಗಿ ಒಂದು ನಿಲುವು ಹೇಳೋರೆ ಹೇಳಿ. ಇಂಥದ್ದು ಹೇಳೋದು ಯಾವುದರಲ್ಲಿ ಅವರು ಒಂದು ನಿಲುವಿಗೆ ಅಂಟ್ಕೊಂಡವ್ರೆ ಅಂತ ಹೇಳಿ. ಇವತ್ತೊಂದು ಹೇಳ್ತಾರೆ, ನಾಳೆ ಬೆಳಗ್ಗೆ ಒಂದು ಹೇಳ್ತಾರೆ, ನಾಳಿದ್ದೊಂದು ಬೆಳಗ್ಗೆ ಒಂದು ಹೇಳ್ತಾರೆ. ಅವ್ರು ಯಾವುದೂ ಕೂಡ ಒಂದು ಸ್ಟ್ಯಾಂಡ್ ಇರೋದಿಲ್ಲ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ನಮ್ಮ ಬಗ್ಗೆ ಒಳ್ಳೇದು ಹೇಳ್ಬೋದು, ಒಳ್ಳೇದು ಹೇಳೋದಿಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಬಿಡ್ರಿ ಆಯ್ತು, ನೋಡಿ ನಮ್ಗೇನು ಬೇಜಾರಿಲ್ಲ. ಕುಮಾರಸ್ವಾಮಿ ಅವ್ರ ಪಾಪ